ಧನ್ವೀರ್ ಬಳಸ್ತಾ ಇದ್ದಂತಹ ಐಫೋನ್ ರಿಟ್ರೀವ್ಗೆ ರವಾನೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡೇಟಾ ರಿಟ್ರೀವ್ಗೆ ರವಾನೆ ಮಾಡಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಧನ್ವೀರ್ಗೆ ವಿಡಿಯೋಗಳನ್ನು ಕಳಿಸ್ಕೊಟ್ಟಿದ್ಯಾರು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಧನ್ವೀರ್ಗೆ ವಿಡಿಯೋ ಕಳುಹಿಸಿದ ಆ ವ್ಯಕ್ತಿ ಯಾರು ಅನ್ನೋದ್ರ ತನಿಖೆ ಆಗ್ತಾ ಇದೆ. ಬೇರೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಶೇರ್ ಆಗಿದೆ, ಬನ್ನಿ ಒಬ್ರಿಗೆ ಶೇರ್ ಆಯ್ತಾ, ಇನ್ನು ಎಲ್ಲರ ಕೈಗೂ ಇದು ಹೆಂಗೆ ಆಕ್ಸೆಸ್ ಆಯಿತು, ಇದರ ಹಿಂದೆ ಪೊಲೀಸ್ ಅಧಿಕಾರಿಗಳು ಬಿದ್ದಿದ್ದಾರೆ. ಮೊಬೈಲ್ ರಿಟ್ರೀವ್ ನಂತರವೇ ಅಸಲಿ ಆಟ ಶುರುವಾಗುತ್ತೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಬಟ್ ಇವ್ರ ಮೇಲೆ ಕೇಸ್ ಆದರೆ ಏನು ಕೇಸ್ ಆಗುತ್ತೆ ಅನ್ನೋದು ನನಗೊಂದು ಕುತೂಹಲ ಇದೆ. ನನಗೊಂದು ಪ್ರಶ್ನೆನೂ ಇರೋದು ಏನಂದರೆ, ಉಗ್ರ ಐಸಿಸ್ ಉಗ್ರನ ಕೈನಲ್ಲೆಲ್ಲ ಮೊಬೈಲ್ ಇತ್ತು, ಅವ್ನ ವೈಫೈ ಪಾಸ್ವರ್ಡ್ ಬಗ್ಗೆ ಎಲ್ಲ ಮಾತಾಡಿದ್ನಲ್ಲ, ಆ ವಿಡಿಯೋಗಳು ಈತನಿಗೇನಾದರೂ ಸಿಕ್ಕಿದ್ವಾ? ಆ ವಿಡಿಯೋಗಳನ್ನು ಈತ ಏನಾದರೂ ಧನ್ವೀರ್ ಏನಾದರೂ ಬೇರೆಯವ್ರಿಗೆ ಶೇರ್ ಮಾಡಿದರೆ ಅದು ಆಂತರಿಕ ಭದ್ರತೆಗೆ ಧಕ್ಕೆ ತಂದ ವಿಚಾರ ಅಂತ ಹೇಳಿ ಇವ್ರ ಮೇಲೆ ಕೇಸ್ ಮಾಡೋ ಸಾಧ್ಯತೆ ಇದೆ. ಉಳಿದಂತೆ ವಿಚಾರಗಳಲ್ಲಿ ಕೇಸ್ ಮಾಡಿದ್ರೂ ನಿಲ್ಲೋದು ಡೌಟ್ಫುಲ್. ಬಟ್ ಅದೊಂದು ಕೇಸ್ ಇವ್ರಿಗೆ ಭಾಳ ಪ್ರಾಬ್ಲಮ್ ತರಬಹುದು ಅಂತ ಅನಿಸುತ್ತೆ. ನೋಡೋಣ ಏನೇನು ಸೆಕ್ಷನ್ಸ್ ಹಾಕಿ ಕೇಸ್ ಮಾಡ್ತಾರೆ ಅಂತ. ಕೇಸ್ ಮಾಡೋ ಧಾವಂತದಲ್ಲಿ ಪೊಲೀಸರು ಇದ್ದಾರೆ. ಜೈಲಧಿಕಾರಿಗಳ ಕುತ್ತಿಗೆಗೆ ಬಂದು ಎಷ್ಟು ಜನ ಸಸ್ಪೆಂಡ್ ಆದರು, ಎಷ್ಟು ಜನ ವರ್ಗಾವಣೆ ಆದರು ಎಲ್ಲ ನೀವು ನೋಡಿದ್ರಿ.